ಕಗ್ಗತ್ತಲಲ್ಲಿ ಮುಳುಗಿದ ಬಾಂಗ್ಲಾದೇಶ, ನೇಪಾಳ ಬಾಂಗ್ಲಾ ಡೀಲ್ಗೆ ಬ್ರೇಕ್. ಮೋದಿ ಅವರ ಕೈ ಸೇರಿತು ಮಾಸ್ಟರ್ ಸ್ಕೆಚ್. ದೀಪದ ಕೆಳಗೆ ಕಗ್ಗತ್ತಲು, ನೆರೆಯ ರಾಷ್ಟ್ರದ ಸೊಕ್ಕಿಗೆ ಬಿತ್ತು ಭಾರಿ ಪೆಟ್ಟು. ನಮಸ್ಕಾರ ವೀಕ್ಷಕರೇ, ಆಧುನಿಕ ಜಗತ್ತಲ್ಲಿ ಯಾವುದೇ ದೇಶದ ಅಭಿವೃದ್ಧಿ ಮತ್ತು ಆರ್ಥಿಕತೆಯ ಜೀವನಾಡಿ ಅಂತಂದರೆ ಅದು ವಿದ್ಯುತ್, ಎಲೆಕ್ಟ್ರಿಸಿಟಿ. ಕೇವಲ 24 ಗಂಟೆಗಳ ಕಾಲ ಇಡೀ ದೇಶದಲ್ಲಿ ಕರೆಂಟ್ ಹೋದರೆ ಆ ದೇಶದ ಸ್ಥಿತಿ ಎಷ್ಟರ ಮಟ್ಟಿಗೆ ಪಾತಾಳಕ್ಕೆ ಕುಸಿಯುತ್ತೆ ಅನ್ನೋದನ್ನು ನಾವು ಊಹಿಸಿಕೊಳ್ಳಬಹುದು. ಇಷ್ಟು ದಿನಗಳ ಕಾಲ ಭಾರತದ ವಿರುದ್ಧ ಅನಗತ್ಯವಾಗಿ ಕತ್ತಿ ಮಸೀತಾಗಿದ್ದ ಮತ್ತು ಚೀನಾದ ಜೊತೆ ಕೈ ಜೋಡಿಸಿ ಕುಣಿತಾಗಿದ್ದ ಬಾಂಗ್ಲಾದೇಶಕ್ಕೆ ಈಗ ಅಕ್ಷರಶಃ ಇಂತಹದ್ದೇ ಒಂದು ಭೀಕರ ವಿದ್ಯುತ್ ದಿಗ್ಬಂಧನದ ಬಿಸಿ ತಟ್ಟಿದೆ. ಬಾಂಗ್ಲಾದೇಶದಲ್ಲಿ ಪ್ರತಿದಿನ 10 ರಿಂದ 12 ಗಂಟೆಗಳ ಕಾಲ ಭಾರೀ ವಿದ್ಯುತ್ ಕಡಿತ ಅಂದರೆ ಮ್ಯಾಸಿವ್ ಪವರ್ ಕಟ್ಸ್ ಉಂಟಾಗ್ತಾಗಿದ್ದು ಇಡೀ ದೇಶ ಕಗ್ಗತ್ತಲ ಕೂಪಕ್ಕೆ ಜಾರಿದೆ. ಈ ಸಮಸ್ಯೆಯಿಂದ ಪಾರಾಗಲು ಬಾಂಗ್ಲಾದೇಶ ನೇಪಾಳದ ಜೊತೆ ಒಂದು ಬೃಹತ್ ವಿದ್ಯುತ್ ಖರೀದಿ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಆದರೆ ಇಲ್ಲೇ ಇರೋದು ಅತಿ ದೊಡ್ಡ ಟ್ವಿಸ್ಟ್. ಈ ಇಡೀ ಒಪ್ಪಂದದ ಅಸಲಿ ಮಾಸ್ಟರ್ ಸ್ಕೆಚ್ ಇರೋದು ಬಾಂಗ್ಲಾದೇಶ ಅಥವಾ ನೇಪಾಳದ ಕೈಯಲ್ಲ, ಬದಲಾಗಿ ಅದು ನವಭಾರತದ ಸೌತ್ ಬ್ಲಾಕ್ನಲ್ಲಿ ಕುಳಿತಿರುವ ನಮ್ಮ ಮೋದಿ ಸರ್ಕಾರದ ಕೈಯಲ್ಲಿದೆ. ಅಷ್ಟಕ್ಕೂ ತನ್ನ ದೇಶದಲ್ಲಿ ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲದ ಕೊರತೆಯಿಂದಾಗಿ ಬಾಂಗ್ಲಾದೇಶವು ಏಕಾಏಕಿ ಕಗ್ಗತ್ತಲಲ್ಲಿ ಮುಳುಗಿದ್ಯಾಕೆ? ನೇಪಾಳದಿಂದ ವಿದ್ಯುತ್ ಖರೀದಿಸಲು ಢಾಕಾ ಸರ್ಕಾರ ಹೆಣೆದ ಆ ಮೆಗಾ ಮಾಸ್ಟರ್ ಪ್ಲಾನ್ ಎಂಥದ್ದು? ನೇಪಾಳ ಮತ್ತು ಬಾಂಗ್ಲಾದೇಶದ ನಡುವೆ ಭೌಗೋಳಿಕ ಗಡಿಗೆ ಇಲ್ಲದಿರುವಾಗ ಸಾವಿರಾರು ಮೆಗಾವ್ಯಾಟ್ ವಿದ್ಯುತ್ತನ್ನು ಹೈ ಟೆನ್ಷನ್ ಲೈನ್ಗಳ ಮೂಲಕ ಸಾಗಿಸಲು ಭಾರತದ ಒಪ್ಪಿಗೆ ಕಡ್ಡಾಯವಾಗಿ ಬೇಕೇ ಬೇಕು ಎನ್ನುವ ಆ ಭೌಗೋಳಿಕ ಅಸ್ತ್ರದ ರಹಸ್ಯ ಎಂಥದ್ದು? ನವಭಾರತದ ಈ ಒಂದೇ ಒಂದು ಅಪ್ರತಿಮ ರಣತಂತ್ರವಾಗಿ ಬಾಂಗ್ಲಾದೇಶದ ಗಾರ್ಮೆಂಟ್ಸ್ ಉದ್ಯಮ ಮತ್ತು ಇಡೀ ಆರ್ಥಿಕತೆ, ATM ಬಂದಾಗತ್ತೆ, ಅಲ್ಲಿರೋ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋ ಮಾಧ್ಯಮಗಳ ಆಟ ಬಂದಾಗತ್ತೆ, ಬ್ಯಾಂಕ್ ಸೇವೆ ಬಂದಾಗತ್ತೆ. ಸೊ ಹೀಗೆ ಆರ್ಥಿಕವಾಗಿ ಅಕ್ಷರಶಃ ಧೂಳಿಪಟವಾಗ್ತಾ ಇರುವ ಈ ಬಾಂಗ್ಲಾದೇಶದ ಇನ್ಸೈಡ್ ಸೀಕ್ರೆಟ್ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಬಾಂಗ್ಲಾದೇಶದ ವಿದ್ಯುತ್ ಬಿಕ್ಕಟ್ಟು, ನೇಪಾಳದ ಡೀಲ್ ಮತ್ತು ಭಾರತದ ಜಿಯೋಪಾಲಿಟಿಕಲ್ ಕಂಟ್ರೋಲ್ನ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಿಮಗೇನನ್ನಿಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಪವರ್ ಕಟ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಬಾಂಗ್ಲಾದೇಶದ ಪವರ್ ಕಟ್ ಅಷ್ಟೇ ಅಲ್ಲ, ಅಕ್ಕಿ, ಬೇಳೆ, ಕಾಳು, ತರಕಾರಿ ಇವೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕು. ಯಾಕಂತಂದರೆ ಅವರೇ ಬೈಕಾಟ್ ಭಾರತ ಅಂತ ಹೇಳ್ತಿದಾರಲ್ಲ. ಹಾಗಾದರೆ ಬಾಂಗ್ಲಾದೇಶಕ್ಕೆ ಬುದ್ಧಿ ಬರಬೇಕಾದ್ರೆ ಇವೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕಾ? ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರಿದ್ದಾರಲ್ಲ ಅವರನ್ನು ಕೂಡ ಹಿಕ್ಕಿ ಅವರನ್ನು ಒದ್ದು ಹೊರಗಡೆ ಹಾಕಬೇಕಾ? ಈ ಬಾಂಗ್ಲಾದೇಶಿಗರಿಗೆ ಬುದ್ಧಿ ಬರಬೇಕಂತಂದರೆ ನಾವೇನು ಮಾಡಬೇಕು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ಮೊದಲು ನಿಮಗೆ ತಲುಪುತ್ತೆ. ಬಾಂಗ್ಲಾದೇಶದ ಬಿಜ್ಲಿ ಗುಲ್, ಶುರುವಾಯಿತು ಭೀಕರ ಆರ್ಥಿಕ ಪತನ. ವೀಕ್ಷಕರೇ, ಭಾರತದ ಕೈಯಲ್ಲಿರುವ ಆ ಮಾಸ್ಟರ್ ಸ್ಕೆಚ್ನ ಪವರನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಬಾಂಗ್ಲಾದೇಶವು ಈಗ ಎದುರಿಸ್ತಾ ಇರುವ ಆ ಭೀಕರ ಕಗ್ಗತ್ತಲಿನ ವಾಸ್ತವವನ್ನು ಅರಿಬೇಕು. ಕಳೆದ ಕೆಲವು ವರ್ಷಗಳಲ್ಲಿ ಬಾಂಗ್ಲಾದೇಶದ ಆರ್ಥಿಕತೆಯು ಗಾರ್ಮೆಂಟ್ಸ್ ಮತ್ತು ಈ ಟೆಕ್ಸ್ಟೈಲ್ ಉದ್ಯಮದ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಈ ಕಾರ್ಖಾನೆಗಳು 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸಲು ಅಪಾರ ಪ್ರಮಾಣದ ವಿದ್ಯುತ್ ಬೇಕು. ಇಷ್ಟು ದಿನ ಬಾಂಗ್ಲಾದೇಶವು ತನ್ನ ವಿದ್ಯುತ್ ಉತ್ಪಾದನೆಗೆ ಆಮದು ಮಾಡಿಕೊಂಡಿದ್ದ ಕಲ್ಲಿದ್ದಲು ಮತ್ತು ದುಬಾರಿ ನೈಸರ್ಗಿಕ ಅನಿಲವನ್ನು ನೆಚ್ಚಿಕೊಂಡಿತ್ತು. ಜೊತೆಗೆ ಭಾರತದ ಅದಾನಿ ಪವರ್ ಘಟಕದಿಂದಲೂ ಭಾರೀ ಪ್ರಮಾಣದ ವಿದ್ಯುತ್ತನ್ನು ಸಾಲದ ರೂಪದಲ್ಲಿ ಪಡೆದಿತ್ತು. ಆದರೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದ ರಾಜಕೀಯ ಅಸ್ಥಿರತೆ ಮತ್ತು ಡಾಲರ್ ಕೊರತೆಯಿಂದಾಗಿ ವಿದೇಶದಿಂದ ಕಲ್ಲಿದ್ದಲು ಖರೀದಿಸಲು ಸಾಧ್ಯವಾಗ್ತಾಗಿಲ್ಲ. ಅದಾನಿ ಪವರ್ಗೆ ನೀಡಬೇಕಿದ್ದ ಸಾವಿರಾರು ಕೋಟಿ ರೂಪಾಯಿಗಳ ಬಾಕಿ ಮೊತ್ತವನ್ನು ಪಾವತಿಸಲು ವಿಫಲವಾದ ಕಾರಣ ಅಲ್ಲಿಂದ ಬರ್ತಾ ಇದ್ದ ವಿದ್ಯುತ್ ಪೂರೈಕೆ ಸಂಪೂರ್ಣವಾಗಿ ಕಡಿತಗೊಂಡಿದೆ ಅಂದರೆ ಬಂದ್ ಆಗಿದೆ.
ಪರಿಣಾಮ ಏನಾಯಿತು? ಬಾಂಗ್ಲಾದೇಶದಲ್ಲಿ ಹಾಹಾಕಾರ. ರಾಜಧಾನಿ ಢಾಕಾ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಪ್ರತಿದಿನ 10 ರಿಂದ 12 ಗಂಟೆಗಳ ಕಾಲ ಕರೆಂಟ್ ಇರೋದಿಲ್ಲ. ಬೃಹತ್ ಕಾರ್ಖಾನೆಗಳು ಸ್ತಬ್ಧವಾಗಿವೆ. ಲಕ್ಷಾಂತರ ಕಾರ್ಮಿಕರು ಕೆಲಸ ಇಲ್ಲದೆ ಪರದಾಡ್ತಿದ್ದಾರೆ. ರಫ್ತು ವಲಯ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ಬಿಟ್ಟಿದೆ. ರಫ್ತು ವಲಯ, ಎಕ್ಸ್ಪೋರ್ಟ್ ಸೆಕ್ಟರ್ ಸಂಪೂರ್ಣವಾಗಿ ಮಣ್ಣು ಮಗ್ತಾಗಿದೆ. ಈ ಕಗ್ಗತ್ತಲು ಕೇವಲ ಮನೆಗಳಲ್ಲಿ ಮಾತ್ರವಲ್ಲ, ಬಾಂಗ್ಲಾದೇಶದ ಇಡೀ ಆರ್ಥಿಕತೆಯನ್ನ ಸುಟ್ಟು ಭಸ್. ನೇಪಾಳ ಬಾಂಗ್ಲಾದೇಶದ ಮೆಗಾ ಡೀಲ್, ಕತ್ತಲ ಕೂಪದಿಂದ ಹೊರಬರಲು ಹೆಣೆದ ಷಡ್ಯಂತ್ರ. ತನ್ನದೇ ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗದೆ ಮತ್ತು ಭಾರತದಿಂದ ಸಬ್ಸಿಡಿ ದರದಲ್ಲಿ ಕರೆಂಟ್ ಪಡೆಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿರುವ ಬಾಂಗ್ಲಾದೇಶ ಈಗ ಅಕ್ಷರಶಃ ಒದ್ದಾಡ್ತಾ ಇದೆ. ತಾರಿಕ್ ರೆಹಮಾನ್ ಸರ್ಕಾರ ಬಂದ ನಂತರ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಬಂಧ ಹಳಸೋಗ್ಬಿಟ್ಟಿದೆ. ಕಾರಣ, ತಾರಿಕ್ ರೆಹಮಾನ್ ಮತ್ತು ಅವರ ತಾಯಿ ಇದ್ದಂಥ ಸಂದರ್ಭದಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳು, ಅಂದರೆ ಯಾವತ್ತೂ ಕೂಡ ಇವರು ಭಾರತವನ್ನು ಪ್ರೀತಿಯಿಂದ ನೋಡಿದವರಲ್ಲ. ತಾರಿಕ್ ರೆಹಮಾನ್ ಸರ್ಕಾರ ಬರೋಕ್ಕಿಂತ ಮುಂಚೆ ಈ ಶೇಖ್ ಹಸೀನಾ ಅವರಿದ್ದರೂ ಆರಾಮಾಗಿ ನಡೀತಾ ಇತ್ತು. ಆದರೆ ಯಾವಾಗ ತಾರಿಕ್ ರೆಹಮಾನ್ ಸರ್ಕಾರ ಬಾಂಗ್ಲಾದೇಶದಲ್ಲಿ ಬಂತೋ ಅಲ್ಲಿ ಭಾರತ ವಿರೋಧಿ ಬೈಕಾಟ್ ಇಂಡಿಯಾ ಅನ್ನುವಂತಹ ಪ್ರೊಟೆಸ್ಟ್ಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಹೌದಾ, ಸರಿ, ಪ್ರೊಟೆಸ್ಟ್ ನಡೀಲಿ, ತಮ್ಮ ದೇಶದಲ್ಲಿ ಏನಾರ ಮಾಡ್ಕೊಂಡು ಸಾಯಿಲಿ. ಆದರೆ ಈಗ ಭಾರತವೂ ಕೂಡ ಅಷ್ಟೇ, ನಾವು ಕೂಡ ಬೈಕಾಟ್ ಬಾಂಗ್ಲಾದೇಶ ಅಂತ ಮಾಡ್ತೀವಿ. ಅದಕ್ಕೋಸ್ಕರ ಕರೆಂಟು ಕಟ್ ಕೊಡಲ್ಲ, ನೀರು ಕಟ್ ಕೊಡಲ್ಲ, ಅಕ್ಕಿ ಕಟ್ ಕೊಡಲ್ಲ. ಯಾವ ಬೈಕಾಟ್ ಅಭಿಯಾನ ಮಾಡಿದ್ದ ಈ ಜಮಾತೆ ಇಸ್ಲಾಮಿ ಉಗ್ರ ಸಂಘಟನೆ ಮತ್ತು ತಾರಿಕ್ ರೆಹಮಾನ್ ಸರ್ಕಾರ ಇದೆಯಲ್ಲ, ಇವರು ಬಳಸ್ತಾ ಇದ್ದಂತಹ ವಿದ್ಯುತ್, ಇವರು ಮೊಬೈಲ್ ಫೋನ್ಗಳಲ್ಲಿ ಮಾತಾಡ್ತಾರಲ್ಲ, ಆ ಮೊಬೈಲ್ ಚಾರ್ಜರ್ ನಮ್ಮ ಭಾರತದ್ದೇ. ಅಂದರೆ ಮೊಬೈಲ್ ಚಾರ್ಜರ್ ಮಾಡಿಕೊಂಡು ಮಾತನಾಡ್ತಾರಲ್ಲ, ಆ ವಿದ್ಯುತ್ ಭಾರತದ್ದೇ. ಇವರು ಅಕ್ಕಿ, ಅನ್ನ ತಿಂತಾರಲ್ಲ, ಅದು ಕೂಡ ಭಾರತದ್ದೇ. ಇವರು ಉಡ್ತಾರಲ್ಲ ಬಟ್ಟೆ, ಅವರು ಉಡುವಂತಹ ಬಟ್ಟೆಯ ಹತ್ತಿ ಇದೆಯಲ್ಲ, ಅದು ಕೂಡ ಭಾರತದ್ದೇ. ಈ ಉಗ್ರ ಸಂಘಟನೆಗಳಿಗೆ ಬುದ್ಧಿ ಹೇಳಬೇಕಾದಂತಹ ಸರ್ಕಾರ ಅವ್ರ ಜೊತೆ ಸೇರಿಕೊಂಡು ಭಾರತ ವಿರೋಧಿ ಚಟುವಟಿಕೆಗೆ ಕೈ ಹಾಕಿದ್ದೆ ತಡ ಈಗ ಇಡೀ ದೇಶವೇ ಕಗ್ಗತ್ತಲ ಕೂಪಕ್ಕೆ ಮರುಕೊಡೆಯಾಗಿದೆ. ಅಂದರೆ ಕಗ್ಗತ್ತಲಲ್ಲಿ ವಿಲವಿಲ ಒದ್ದಾಡ್ತಿದೆ. ಬ್ಯಾಂಕಿಂಗ್ ಸೆಕ್ಟರ್ 24 ಗಂಟೆ ಬಿಡಿ, ಒಂದು ದೇಶದ ರಾಜಧಾನಿಯಲ್ಲಿ 1 ನಿಮಿಷ ಏನಾದರೂ ಕರೆಂಟ್ ಹೋದರೆ ಎಷ್ಟೋ 1000 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಈಗ ಆಗಿದ್ದು ಕೂಡ ಅದೇ. 10 ರಿಂದ 12 ಗಂಟೆ ಢಾಕಾದಲ್ಲಿಗೆ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂದ ಮಾತ್ರಕ್ಕೆ ಏನಾಗ್ತಿದೆ, ಎಲ್ಲ ಸೆಕ್ಟರ್ಗಳು ಬಂದ್ ಆಗಿ ಹೋಗ್ಬಿಟ್ಟಿದ್ದಾವೆ. ಬ್ಯಾಂಕಿಂಗ್ ಸೆಕ್ಟರ್ ಆಫ್, ATM ಆಫ್, ಈ ಕಾರ್ಖಾನೆಗಳು ಆಫ್. ಸಪೋಸ್ ಏನಾದರೂ ಈ ಫ್ಯಾಕ್ಟ್ರಿಗಳಿಗೆ ವಿದ್ಯುತ್ ಪೂರೈಕೆ ಆಗದೆ ಹೋದರೆ ಭಾರತ, ಆ ದೇಶದ ಆರ್ಥಿಕತೆ ಅಧಃಪತನವಾಗತ್ತೆ. ಈಗ ಆ ಜಮಾತೆ ಇಸ್ಲಾಮಿ ಸಂಘಟನೆಯವರು ಭಾರತ ಬೇಡ ಬೇಡ ಅಂತಿದ್ರಲ್ಲ, ಈಗ ಬೇಕು ಬೇಕು, ಅನ್ನ ಕೊಡಿ, ಊಟ ಕೊಡಿ, ನೀರು ಕೊಡಿ, ವಿದ್ಯುತ್ ಕೊಡಿ ಅಂತ ವಿಲವಿಲ ಒದ್ದಾಡ್ತಿದ್ದಾರೆ. ಬಾಂಗ್ಲಾದೇಶ ಈ ಕರೆಂಟ್ ಉತ್ಪಾದನೆ, ಅಂದರೆ ಬಾಂಗ್ಲಾದೇಶಕ್ಕೊಂದು ಹೊಸ ಪ್ಲಾನ್ ಮಾಡ್ಕೊಂಡಿದೆ. ಭಾರತ ಬೇಡ ಅಂತಂದರೆ ನಾವೇನು ಮಾಡ್ತೀವಿ, ನೇಪಾಳದಿಂದ ತರಿಸ್ಕೊಳ್ತೀವಿ ಅಂತ. ಬಾಂಗ್ಲಾದೇಶವು ನೇಪಾಳದ ಜೊತೆ ನೇರವಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ತು. ನಿಮ್ಮಲ್ಲಿರುವ ಹೆಚ್ಚುವರಿ ವಿದ್ಯುತ್ತನ್ನು, ಅಂದರೆ ಸುಮಾರು 40 ಮೆಗಾವ್ಯಾಟ್ಗಿಂತ ಆರಂಭಿಸಿ ಮುಂದಿನ ದಿನಗಳಲ್ಲಿ 1000 ಮೆಗಾವ್ಯಾಟ್ವರೆಗೂ ನಾವು ಖರೀದಿ ಮಾಡ್ತೇವೆ, ನಮಗೆ ಹೇಗಾದರೂ ಮಾಡಿ ಕರೆಂಟ್ ಕೊಡಿ ಅಂತ ದುಂಬಾಲು ಬಿತ್ತು. ನೇಪಾಳಕ್ಕೂ ತನ್ನ ವಿದ್ಯುತ್ ಮಾರಿ ಆದಾಯ ಗಳಿಸುವ ಆಸೆ ಇದ್ದ ಕಾರಣ ಈ ಪವರ್ ಡೀಲ್ಗೆ ಸಹಿ ಹಾಕುತ್ತೆ. ಮೋದಿಯವರ ಭೌಗೋಳಿಕ ಮಾಸ್ಟರ್ ಸ್ಟ್ರೋಕ್ ಇಲ್ಲೇ ಇದೆ ಅಸಲಿ ಟ್ವಿಸ್ಟ್. ನೇಪಾಳ ಮತ್ತು ಬಾಂಗ್ಲಾದೇಶ ಒಪ್ಪಂದವನ್ನೇನೋ ಮಾಡ್ಕೊಳ್ತವೆ. ಇವೆರಡು ದೇಶಗಳು ಸೇರಿಕೊಂಡು ನನಗೆ ನೀನು ಕೊಡು, ನಿನಗೆ ನಾನು ಕೊಡು, ನಿಮ್ಗೆ ದುಡ್ಡು ಆಗುತ್ತೆ, ನಮಗೆ ಪವರ್ ಆಗುತ್ತೆ ಅಂತ ಮಾತಾಡ್ಕೊಳ್ತಾರೆ. ಆದರೆ ಕಾಗದದ ಮೇಲಿನ ಒಪ್ಪಂದದಿಂದ ಕರೆಂಟ್ ಬರೋದಿಲ್ಲ. ವಿದ್ಯುತ್ ಸರಬರಾಜು ಮಾಡೋದಕ್ಕೆ ದೊಪ್ಪನೆಯ ಹೈ ಟೆನ್ಷನ್ ಕೇಬಲ್ಗಳು ಬೇಕು. ಇಲ್ಲೇ ಇರೋದು ಅಂತಾರಾಷ್ಟ್ರೀಯ ಭೌಗೋಳಿಕ ರಾಜಕಾರಣದ ಅತಿ ದೊಡ್ಡ ಟ್ವಿಸ್ಟ್. ನಕ್ಷೆಯನ್ನು ಒಮ್ಮೆ ಗಮನಿಸಿದರೆ ನಿಮ್ಗೆ ಅರ್ಥ ಆಗುತ್ತೆ. ನೇಪಾಳ ಮತ್ತು ಬಾಂಗ್ಲಾದೇಶದ ನಡುವೆ ಯಾವುದೇ ನೇರ ಗಡಿ ಇಲ್ಲ. ಈ ಎರಡೂ ದೇಶಗಳ ಮಧ್ಯೆ ಇರೋದು ಭಾರತದ ಅತಿ ಸೂಕ್ಷ್ಮ ಪ್ರದೇಶವಾಗಿರೋ ಸಿಲಿಗುರಿ ಕಾರಿಡಾರ್. ಅಂದರೆ ನೇಪಾಳದಿಂದ ಹೊರಡುವ ವಿದ್ಯುತ್ ತಂತಿಗಳು ಕಡ್ಡಾಯವಾಗಿ ಭಾರತದ ನೆಲದ ಮೇಲೆಯೇ ಹಾದು ಹೋಗಬೇಕು ಮತ್ತು ಭಾರತದ ನೆಲದಲ್ಲಿ ಟ್ರಾನ್ಸ್ಮಿಷನ್ ಟವರ್ಗಳನ್ನು ನಿಲ್ಲಿಸಬೇಕಾದ್ರೆ ಅಥವಾ ಭಾರತದ ಪವರ್ ಗ್ರಿಡ್ ವ್ಯವಸ್ಥೆಯನ್ನು ಬಳಸ್ಕೊಳ್ಬೇಕಾದ್ರೆ ಭಾರತ ಸರ್ಕಾರ ಮೋದಿಯವರ ಅಧಿಕೃತ ಒಪ್ಪಿಗೆ ಕಡ್ಡಾಯ. ಇದನ್ನೇ ಜಿಯೋಪಾಲಿಟಿಕ್ಸ್ನಲ್ಲಿ ಟ್ರಾನ್ಸಿಟ್ ಕಂಟ್ರೋಲ್ ಅಂತ ಕರಿತೀವಿ.
ಬಾಂಗ್ಲಾದೇಶ ಮತ್ತು ನೇಪಾಳ ಎಷ್ಟೇ ಒಪ್ಪಂದ ಮಾಡಿಕೊಂಡ್ರೂ ಆ ವಿದ್ಯುತ್ ಸರಬರಾಜಿನ ಅಸಲಿ ಮಾಸ್ಟರ್ ಸ್ಕೆಚ್ ಇರೋದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಕೈಯಲ್ಲಿ. ಭಾರತವು ಕೇವಲ ಒಂದೇ ಒಂದು ನೋ ಅಂತಂದರೆ ಬಾಂಗ್ಲಾದೇಶದ ಕನಸು ಅಕ್ಷರಶಃ ಧೂಳಿಪಟವಾಗುತ್ತೆ. ಇದೇ ಕಾರಣಕ್ಕೆ ಬಾಂಗ್ಲಾದೇಶದ ನಾಯಕರು ಈಗ ಭಾರತದ ಮುಂದೆ ಅಕ್ಷರಶಃ ಮುಂಡಿಯೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫೋನ್ಗಳ ಮೇಲೆ ಫೋನ್ ಮಾಡ್ತಿದ್ದಾರೆ, ನಮಗೆ ಈ ಕರೆಂಟನ್ನು ಪಾಸ್ ಮಾಡೋದಕ್ಕೆ, ವೈರ್ ಹಾಕ್ಕೊಳ್ಳೋದಕ್ಕೆ ನಮಗೆ ಜಾಗ ಕೊಡಿ ಅಂತ ದೊಂಬಾಲು ಬಿದ್ದಿದ್ದಾರೆ ಮೋದಿಯವರಿಗೆ. ದಿನ ಹಗಲು ರಾತ್ರಿ ಅನ್ನದೇ ಬಾಂಗ್ಲಾದೇಶದ ನಾಯಕರು ಫೋನ್ ಮಾಡ್ತಿದ್ದಾರೆ. ಯಾಕೆ ಫೋನ್ ಮಾಡಬೇಕು? ಬಾಯ್ಕಾಟ್ ಭಾರತ ಅಂತ ನೀವೇ ಶುರು ಮಾಡಿದಿರಿ ತಾನೆ, ಬೇಡ, ನಿಮ್ಮ ಸಹವಾಸ ನನಗೆ ಬೇಡ, ನನ್ನ ಸಹವಾಸ ನಿಮಗೆ ಬೇಡ, ಹೋಗಿ ಹಾಳಾಗಿ ಅಂತ ಭಾರತ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಬಾಂಗ್ಲಾದೇಶದ ಕೆಲವೊಂದಿಷ್ಟು ವಿರೋಧಿ ಶಕ್ತಿಗಳು ಮತ್ತು ಮೂಲಭೂತವಾದಿ ನಾಯಕರು ನಾವು ಭಾರತದ ಮೇಲೆ ಅವಲಂಬಿತವಾಗಿಲ್ಲ, ನಮಗೆ ನೇಪಾಳದಿಂದ ವಿದ್ಯುತ್ ಸಿಗತ್ತೆ ಅಂತ ಬಹಳ ಅಹಂಕಾರದಿಂದ ದುರಹಂಕಾರದಿಂದ ಬೀಗುತ್ತಾಗಿದ್ದರು. ಆದರೆ ಭಾರತದ ಈ ಗ್ರೀಡ್ ಡಿಪ್ಲೊಮ್ಯಾಸಿ ಅವರ ಅಹಂಕಾರದ ಕುತ್ತಿಗೆಯನ್ನೇ ಹಿಸುಕುತ್ತಾಗಿದೆ. ಭಾರತವು ಈ ಒಪ್ಪಂದಕ್ಕೆ ತಕ್ಷಣವೇ ಗ್ರೀನ್ ಸಿಗ್ನಲ್ ನೀಡಿಲ್ಲ, ಬದಲಾಗಿ ತನ್ನದೇ ಆದ ಕಠಿಣ ಷರತ್ತುಗಳನ್ನು ವಿಧಿಸಿದೆ. ಟ್ರಾನ್ಸಿಟ್ ಫೀಸ್. ಭಾರತದ ಗ್ರಿಡ್ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಬಾಂಗ್ಲಾದೇಶವು ಭಾರತಕ್ಕೆ ಭಾರೀ ಪ್ರಮಾಣದ ಶುಲ್ಕವನ್ನು ಪಾವತಿಸಬೇಕು. ಸುಮ್ಮನೆ ಜಾಗ ಕೊಡೋಕ್ಕೇನಿಲ್ಲ, ನಮಗೆ ನೀವು ಇಂತಿಷ್ಟು ಪ್ರಮಾಣದಲ್ಲಿ ಹಣನೋ ಅಥವಾ ಶುಲ್ಕನೋ ಪಾವತಿಸಬೇಕು. ಈ ಟ್ರಾನ್ಸ್ಫಾರ್ಮರ್ಗಳೆಲ್ಲ ಇರ್ತಾವರಲ್ಲ, ಆ ಟ್ರಾನ್ಸ್ಫಾರ್ಮರ್ಗಳನ್ನು ಭಾರತದ ನೆಲದಲ್ಲಿ ಹಾಕಬೇಕು, ಬಾಂಗ್ಲಾದೇಶ ಆಗಲಿ ಅಥವಾ ನೇಪಾಳ. ಆ ಜಾಗದ ನೀವು ಪಾವತಿ ಶುಲ್ಕ ಮಾಡಬೇಕು, ಅಂದರೆ ದುಡ್ಡು ಕೊಡಬೇಕು ನೀವು. ಇನ್ನು ನಿಯಂತ್ರಣದ ಹಕ್ಕು. ಭಾರತದ ಆಂತರಿಕ ಭದ್ರತೆಗೆ ಅಥವಾ ನಮ್ಮ ಸ್ವಂತ ವಿದ್ಯುತ್ ಜಾಲಕ್ಕೆ ಯಾವುದೇ ತೊಂದರೆಯಾದರೆ ಏಕಾಏಕಿ ವಿದ್ಯುತ್ ಪ್ರಸರಣವನ್ನು ಕಡಿತಗೊಳಿಸುವ ಸಂಪೂರ್ಣ ಅಧಿಕಾರ ಭಾರತದ ಕೈಯಲ್ಲೇ ಇರುತ್ತೆ. ನೀವೇನೋ ಟ್ರಾನ್ಸ್ಫಾರ್ಮರ್ ಹಾಕ್ಕೊಂಡು ಏನೋ ಹೋಗ್ತೀರಾ, ನೀವಿಬ್ಬರು ನೀವು ಈ ಕಡೆ ನೇಪಾಳ ವಿದ್ಯುತ್ ಕೊಡತ್ತೆ, ಬಾಂಗ್ಲಾದೇಶ ವಿದ್ಯುತ್ ತಗೊಳತ್ತೆ. ಸಪೋಸ್ ಏನಾದರೂ ಆ ಟ್ರಾನ್ಸ್ಫಾರ್ಮರ್ ಹಾಳಾಗಿ ಅಲ್ಲೇನಾದರೂ ದೊಡ್ಡದ್ದೇನಾದರೂ ಬೆಂಕಿ ಅವಘಡನೋ ಮತ್ತೊಂದು ಆದರೆ ಆ ಟ್ರಾನ್ಸ್ಫಾರ್ಮರ್ ಸಹಿತ ನಿಮ್ಮನ್ನೂ ಕೂಡ ಎತ್ತಂಗಡಿ ಮಾಡುವಂತಹ ಶುಲ್ಕವನ್ನು, ಅಂದರೆ ನಿಮ್ಮನ್ನು ಎತ್ತಂಗಡಿ ಮಾಡ್ತೀವಿ ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ. ಇನ್ನು ಚೀನಾಗೂ ಕೂಡ ಎಚ್ಚರಿಕೆ. ನೇಪಾಳದಲ್ಲಿ ವಿದ್ಯುತ್ ಉತ್ಪಾದಿಸುವ ಯಾವುದೇ ಡ್ಯಾಮ್ ಪ್ರಾಜೆಕ್ಟ್ಗಳಲ್ಲಿ ಚೀನಾದ ಹೂಡಿಕೆಗಿದ್ದರೆ ಅಂತಹ ಪ್ರಾಜೆಕ್ಟ್ಗಳ ವಿದ್ಯುತ್ತನ್ನು ಭಾರತದ ಗ್ರಿಡ್ ಮೂಲಕ ಹರಿಸಲೋದಕ್ಕೆ ಬಿಡೋದಿಲ್ಲ ಎನ್ನುವ ಖಡಕ್ ನಿಯಮವನ್ನು ಭಾರತ ಈಗಾಗಲೇ ಜಾರಿಗೆ ಮಾಡಿದೆ. ಅಂದರೆ ಬಾಂಗ್ಲಾದೇಶದ ಕರೆಂಟ್ ಚೀನಾದ ಕಂಪನಿಗಳಿಂದ ಉತ್ಪಾದನೆಯಾಗುವಂತಿಲ್ಲ. ಇದು ಪರೋಕ್ಷವಾಗಿ ನೇಪಾಳದಲ್ಲಿ ಚೀನಾದ ಪ್ರಭಾವವನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡುವಂತಹ ನವಭಾರತದ ಅತಿದೊಡ್ಡ ರಾಜತಾಂತ್ರಿಕ ವಿಜಯವಾಗಿದೆ. ಬಾಂಗ್ಲಾದೇಶಕ್ಕೆ ರಿಯಾಲಿಟಿ ಚೆಕ್. ಭಾರತವಿಲ್ಲದೆ ಉಳಿಗಾಲವಿಲ್ಲ. ಈ ಇಡೀ ವಿದ್ಯಮಾನವು ಬಾಂಗ್ಲಾದೇಶಕ್ಕೆ ಒಂದು ಅತ್ಯಂತ ಸ್ಪಷ್ಟವಾದ ರಿಯಾಲಿಟಿ ಚೆಕ್ ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ISI ಮತ್ತು ಚೀನಾದ ಬೆಂಬಲಿತ ಕೆಲವೊಂದಿಷ್ಟು ಸಂಘಟನೆಗಳು ಬಾಯ್ಕಾಟ್ ಇಂಡಿಯಾ ಎನ್ನುವ ಅಭಿಯಾನವನ್ನು ಶುರು ಮಾಡಿದ್ವು. ಭಾರತದ ವಸ್ತುಗಳನ್ನು ಖರೀದಿಸಬಾರದು, ಭಾರತದ ಜೊತೆ ವ್ಯಾಪಾರವನ್ನು ನಿಲ್ಲಿಸಬೇಕು ಅಂತ ಬೊಬ್ಬೆ ಹೊಡೆದಿದ್ರು. ಬಾಂಗ್ಲಾದೇಶದ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ಯಾರೋ ಈ ಉಗ್ರ ಸಂಘಟನೆಗಳು, ತಾರಿಕ್ ರೆಹಮಾನ್ ಸರ್ಕಾರದ ಕೆಲವೊಂದಿಷ್ಟು ಚೇಲಾಗಳು, ಬುದ್ಧಿ ಇಲ್ಲದ ನಾಲಾಯಕರು, ಈ ಜಮಾತೆ ಇಸ್ಲಾಮಿಕ್ ಅನ್ನುವಂತಹ ಉಗ್ರ ಸಂಘಟನೆಗಳು. ಆದ್ರೀಗ ಅದೇ ದೇಶ ಕಗ್ಗತ್ತಲಲ್ಲಿ ಮುಳುಗಿದಾಗ ಅವರ ಸಹಾಯಕ್ಕೆ ಯಾವ ಪಾಕಿಸ್ತಾನವೂ ಬರಲಿಲ್ಲ, ಚೀನಾ ದೇಶನೂ ಬರಲಿಲ್ಲ. ಅಂತಿಮವಾಗಿ ಬಾಂಗ್ಲಾದೇಶ ಕತ್ತಲೆಯಿಂದ ಹೊರಬರಲು ಭಾರತದ ಪವರ್ ಗ್ರಿಡ್ನ ಕಾಲು ಹಿಡಿಯಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಭೌಗೋಳಿಕವಾಗಿ 3 ಕಡೆ ಭಾರತದಿಂದ ಆವೃತವಾಗಿರುವ ಬಾಂಗ್ಲಾದೇಶವು ನವದೆಹಲಿಯನ್ನು ಎದುರು ಹಾಕ್ಕೊಂಡು, ಮೋದಿಯವರನ್ನು ಎದುರು ಹಾಕ್ಕೊಂಡು ಒಂದು ದಿನವೂ ಉಸಿರಾಡೋದಕ್ಕೆ ಸಾಧ್ಯವಿಲ್ಲ ಎನ್ನುವ ಕಟು ಸತ್ಯ ಈಗ ಢಾಕಾ ಆಡಳಿತ ಯಂತ್ರಕ್ಕೆ, ತಾರಿಕ್ ರೆಹಮಾನ್ ಸರ್ಕಾರಕ್ಕೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಮೋದಿಯವರ ಈ ಸೈಲೆಂಟ್ ಜಿಯೋಪೊಲಿಟಿಕಲ್ ಮೂವ್ಮೆಂಟ್ ಬಾಂಗ್ಲಾದೇಶದ ವಿರೋಧಿ ಶಕ್ತಿಗಳ ಬಾಯಿಗೆ ಬೀಗ ಜಡಿದಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ನೇಪಾಳ ಮತ್ತು ಬಾಂಗ್ಲಾದೇಶದ ನಡುವಿನ ಈ ವಿದ್ಯುತ್ ಒಪ್ಪಂದ ಮತ್ತು ಅದರ ಮೇಲೆ ಭಾರತ ಸಾಧಿಸಿರುವ ನಿಯಂತ್ರಣ ಆಧುನಿಕ ಯುಗದ ಅತ್ಯುತ್ತಮ ವಿದೇಶಾಂಗ ನೀತಿಗೆ ಒಂದು ಅತಿದೊಡ್ಡ ಉದಾಹರಣೆಯಾಗಿದೆ. ಒಂದು ಗುಂಡು ಹಾರಿಸದೆ ಕೇವಲ ತನ್ನ ಭೌಗೋಳಿಕ ಸ್ಥಾನಮಾನ ಮತ್ತು ಗ್ರಿಡ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತವು ನೆರೆಯ ರಾಷ್ಟ್ರಗಳ ಅಹಂಕಾರವನ್ನು ಅಕ್ಷರಶಃ ಧೂಳಿಪಟ ಮಾಡಿದೆ. ಶತ್ರುಗಳು ಮತ್ತು ಮಿತ್ರರು ಯಾರೇ ಆಗಿರಲಿ, ದೇಶದ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ಸಹಾಯ ಸಿಗತ್ತೆ ಎನ್ನುವ ಖಡಕ್ ಸಂದೇಶವನ್ನು ಮೋದಿ ಸರ್ಕಾರ ರವಾನಿಸಿದೆ. ನಮ್ಮ ದೇಶದ ಆರ್ಥಿಕ ಮತ್ತು ಭೌಗೋಳಿಕ ಶಕ್ತಿಯು ಇಂದು ದಕ್ಷಿಣ ಏಷ್ಯಾದಲ್ಲಿ ಪ್ರಶ್ನಾತೀತವಾಗಿ ಬೆಳೆದು ನಿಂತಿದೆ ಅಂತಂದ್ರೆ ಅದಕ್ಕೆ ಮೋದಿಯವರ ಮಾಸ್ಟರ್ ಪ್ಲಾನ್ಗಳೇ ಕಾರಣ.
ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಪವರ್ ಕಟ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಬಾಂಗ್ಲಾದೇಶದ ಪವರ್ ಕಟ್ ಅಷ್ಟೇ ಅಲ್ಲ, ಅಕ್ಕಿ, ಬೇಳೆ, ಕಾಳು, ತರಕಾರಿ ಇವೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕು. ಯಾಕಂತಂದರೆ ಅವರೇ ಬೈಕಾಟ್ ಭಾರತ ಅಂತ ಹೇಳ್ತಿದಾರಲ್ಲ. ಹಾಗಾದರೆ ಬಾಂಗ್ಲಾದೇಶಕ್ಕೆ ಬುದ್ಧಿ ಬರಬೇಕಾದ್ರೆ ಇವೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕಾ? ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರಿದ್ದಾರಲ್ಲ ಅವರನ್ನು ಕೂಡ ಹಿಕ್ಕಿ ಅವರನ್ನು ಒದ್ದು ಹೊರಗಡೆ ಹಾಕಬೇಕಾ? ಈ ಬಾಂಗ್ಲಾದೇಶಿಗರಿಗೆ ಬುದ್ಧಿ ಬರಬೇಕಂತಂದರೆ ನಾವು ಏನು ಮಾಡಬೇಕು? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ಮೊದಲು ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.